ಆನಂದವಾಗಿ ಮಾಡಿದರೆ ತಪಸ್ಸ, ಆನಂದ ಇಲ್ಲದೆ ಮಾಡಿದರೆ ಅದು ಶಾಪ, ಶಿಕ್ಷೆ. ಈಗದಲ್ಲ, ನೀವು ರೊಟ್ಟಿ ಪಟ್ಟಿ ಮಾಡ್ತೀರಿ, ಸಿಕ್ಕಾಪಟ್ಟೆ ಸಿಟ್ಟಿಗೆದ್ದು ಬಡ್ಯಾಕೆ ಹತ್ತಿದ್ರಿ ಅಂದ್ರೆ ಅದನ್ನು ರೊಟ್ಟಿ ತಿಂದವನ ಗತಿ ಏನಾಗಬಾರ್ದು ಹೇಳಿ. ಅದನ್ನು ಹೆಂಗೆ ಮಾಡ್ತಾರೆ ಅವರು? ರೊಟ್ಟಿ ಹೆಂಗೆ ಆಗಬೇಕು, ಎಷ್ಟು ತೆಳ್ಳಗಿರಬೇಕು, ಎಷ್ಟು ವಿಸ್ತಾರ ಇರಬೇಕು, ಎಷ್ಟು ಚೆನ್ನಾಗಿ ಬಡಿಬೇಕು, ಅದನ್ನು ಮುರಿಲಾರ್ದಂಗೆ ಹರಿಲಾರ್ದಂಗೆ ತೆವಿ ಮೇಲೆ ಹಾಕಬೇಕು, ಎಷ್ಟು ಕಾಯಿಸಬೇಕು ಅಷ್ಟೇ ಇದೆಲ್ಲ ತಪಸ್ಸೇ. ಆ ತಪಸ್ಸು ಅಡುಗೆ ಮನೆಯಾಗಿ ನಡೀತದಂತ ನಿಮ್ಮ ಮುಖದ ಮ್ಯಾಲ ಒಂದು ಏನದ ಕಳಿ ಅದ.